ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಮಧು ನಾಗರಾಜ್. ರಾಜ್ಯದಲ್ಲಿ ಮತಪಟ್ಟಿ ಸಮಗ್ರ ಪರಿಷ್ಕರಣೆ ಆರಂಭವಾಗಿದೆ. 59,000 ಬಿಎಲ್ಒಗಳು ಎಂದಿನಿಂದ ಮತಪಟ್ಟಿ ಪರಿಷ್ಕರಣೆ ಆರಂಭಿಸಿದ್ದು 1,88,00,000 ಮನೆಗಳಿಗೆ ಭೇಟಿ ನೀಡಲಿದ್ದಾರೆ. ಬೀದರ್ನಲ್ಲಿ ಸೈನಿಕನಿಂದಲೇ ಪತ್ನಿಯ ಬರ್ಬರ ಹತ್ಯೆಯಾಗಿದೆ. ಅತ್ತ ಬೆಳಗಾವಿಯಲ್ಲಿ ವಿವಾಹಿತೆ ಜೊತೆ ಪರಾರಿಯಾದ ಯುವಕನ ಮನೆ ಧ್ವಂಸಗೊಳಿಸಲಾಗಿದೆ. ಯಾದಗಿರಿ ಸಹಕಾರಿ ಬ್ಯಾಂಕ್ನಲ್ಲಿ ಗೋಲ್ಮಾಲ್ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಬ್ಯಾಂಕ್ ಅಧ್ಯಕ್ಷ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭವಾಗಿದೆ. 59,000 ಬಿಎಲ್ಒಗಳು ಇವತ್ತಿನಿಂದ ಮತಪಟ್ಟಿ ಪರಿಷ್ಕರಣೆಯನ್ನು ಆರಂಭಿಸಿದ್ದು 1,88,00,000 ಮನೆಗಳಿಗೆ ಭೇಟಿ ಕೊಡಲಿದ್ದಾರೆ. ರಾಜ್ಯದಲ್ಲಿ 5,54,00,000 ಮತದಾರರಿದ್ದು ಈಗಾಗಲೇ 5,07,00,000 ಮತದಾರರ ಮ್ಯಾಪಿಂಗ್ ಪೂರ್ಣಗೊಂಡಿದೆ. 46 ಲಕ್ಷ ಮ್ಯಾಪಿಂಗ್ ಬಾಕಿ ಇದೆ. ಮನೆ ಮನೆಗೆ ಬರುವ ಬಿಎಲ್ಒಗಳು ನೇರಳೆ ಬಣ್ಣದ ಸ್ಟಿಕ್ಕರ್ ಅಂಟಿಸಿ ನಿಮಗೆ ಎನ್ಯುಮರೇಷನ್ ಫಾರ್ಮ್ ನೀಡುತ್ತಾರೆ. ಆ ಫಾರ್ಮ್ ಭರ್ತಿ ಮಾಡಿ ಸಹಿ ಮಾಡಿ ವಾಪಸ್ ನೀಡಬೇಕು. ಅದನ್ನು ಡಿಜಿಟಲೀಕರಣಕ್ಕೆ ರವಾನಿಸಲಾಗುತ್ತೆ. ನೀವು ಮನೆಯಲ್ಲಿ ಲಭ್ಯವಿಲ್ಲದಿದ್ದರೆ 3 ಬಾರಿ ಭೇಟಿ ಕೊಡ್ತಾರೆ. ಮನೆಗೆ ಬೀಗ ಹಾಕಿದ್ರೆ ಕೆಂಪು ಬಣ್ಣದ ಸ್ಟಿಕ್ಕರ್ ಅಂಟಿಸ್ತಾರೆ. ನೋಟಿಸ್ ಪಡೆದ ಮತದಾರರು ಮಾತ್ರ ಆಗಸ್ಟ್ 5ರ ಬಳಿಕ ದಾಖಲೆ ನೀಡಬೇಕಾಗತ್ತೆ. ಆಗಸ್ಟ್ 5ರಂದು ಮತದಾರರ ಕರಡು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುವುದು. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇದೆ. ಬೆಳಗಾವಿಯಲ್ಲಿ ವಿವಾಹಿತೆಯ ಜೊತೆ ಓಡಿ ಹೋದ ಯುವಕನ ಮನೆ ಧ್ವಂಸಗೊಳಿಸಲಾಗಿದೆ. ಯಮಕನಮರಡಿ ಕ್ಷೇತ್ರದ ಬರಮ್ಯಾನಟ್ಟಿ ಗ್ರಾಮದಲ್ಲಿ ಮಾರಕಾಸ್ತ್ರಗಳ ಸಮೇತ ಬಂದ ದುಷ್ಕರ್ಮಿಗಳು ಈ ಕೃತ್ಯ ಎಸಗಿದ್ದಾರೆ. ತಲ್ವಾರ್, ಜಂಬೆ, ಕುಡುಗೋಲು, ಬಡಿಗೆ ಸಮೇತ ಅಟ್ಯಾಕ್ ಮಾಡಿದ್ದಾರೆ. ಮನೆಯಲ್ಲಿದ್ದ ಯುವಕನ ಕುಟುಂಬಸ್ಥರ ಹತ್ಯೆಗೂ ಯತ್ನಿಸಿದ್ದಾರೆ. ಓಡಿ ಹೋದ ಮಹಿಳೆಯ ಪೋಷಕರು ಮತ್ತು ಪತಿಯ ಕುಟುಂಬಸ್ಥರು ಈ ಕೃತ್ಯವೆಸಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಸದ್ಯಕ್ಕೆ 3 ಆರೋಪಿಗಳನ್ನು ಮಾರಿಹಾಳ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಸ್ಫೋಟದಿಂದಾಗಿ ಆಪರೇಷನ್ ಥಿಯೇಟರ್ನಲ್ಲೇ ಬೆಂಕಿ ಕಾಣಿಸಿಕೊಂಡಿತು. ದಟ್ಟ ಹೊಗೆ ಕಾಣಿಸಿಕೊಂಡ ಹಿನ್ನೆಲೆ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಸಕಾಲಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ರು. ಇವತ್ತು 9 ಜನ ರೋಗಿಗಳಿಗೆ ಆಪರೇಷನ್ಗಾಗಿ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಅದಕ್ಕಾಗಿ ಅರವಳಿಕೆ ತಜ್ಞರು ಕೂಡ ಸಿದ್ಧತೆ ಮಾಡಿಕೊಂಡಿದ್ರು. ಹೊಗೆ ತುಂಬಿ ಉಸಿರಾಟದ ತೊಂದರೆಯಾದ ಕಾರಣ ವೈದ್ಯರು ಮತ್ತು ಸಿಬ್ಬಂದಿ ಸೇರಿದಂತೆ 22 ಮಂದಿ ಆಸ್ಪತ್ರೆಯಿಂದ ಹೊರಗೂಡಿ ಬಂದಿದ್ದಾರೆ. ಆಕಸ್ಮಿಕ ಬೆಂಕಿಯಿಂದ ನಂದಿನಿ ಮಿಲ್ಕ್ ಪಾರ್ಲರ್ ಭಸ್ಮವಾದ ವಿಚಾರ ತಿಳಿದ ಮಾಲೀಕ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪಶುವೈದ್ಯ ಇಲಾಖೆಯ ಕಚೇರಿ ಬಳಿ ಈ ಘಟನೆ ನಡೆದಿದೆ. ಕಣಜೇನಹಳ್ಳಿ ಗ್ರಾಮದ ವೆಂಕಟೇಶ್ ಮೃತ ದುರ್ದೈವಿ. ನಿನ್ನೆ ರಾತ್ರಿ 11 ಗಂಟೆಗೆ ಮಿಲ್ಕ್ ಪಾರ್ಲರ್ಗೆ ಆಕಸ್ಮಿಕ ಬೆಂಕಿ ಬಿತ್ತು. ಈ ವಿಚಾರ ತಿಳಿದ ವೆಂಕಟೇಶ್ ಅಂಗಡಿಗೆ ಬಂದು ಬೆಂಕಿ ನಂದಿಸಿದ್ರು. ನಂತರ ಅಂಗಡಿ ಮುಂದೆಯೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಸಿರಾಮಿಕ್ ವೇರ್ಹೌಸ್ ಬೆಂಕಿಗಾಹುತಿಯಾಗಿದ್ದು ಸುಮಾರು 50 ಕೋಟಿ ರೂಪಾಯಿ ನಷ್ಟವಾಗಿದೆ. 2 ಎಕರೆಯಲ್ಲಿದ್ದ ಗೋದಾಮು ಸಂಪೂರ್ಣ ಸುಟ್ಟು ಕರಕಲಾಗಿದೆ. 1 ಕಾರು ಸೇರಿ ಬಾತ್ರೂಮ್ಗೆ ಬಳಸುವ ಸಾಮಗ್ರಿಗಳು ಬೆಂಕಿಗಾಹುತಿಯಾಗಿವೆ. ಇಲ್ಲಿಂದಲೇ ರಾಜ್ಯದ ಹಲವು ಕಡೆ ಸಾಮಗ್ರಿಗಳನ್ನು ಎಕ್ಸ್ಪೋರ್ಟ್ ಮಾಡಲಾಗ್ತಿತ್ತು. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಬೆಂಕಿಯ ಅವಘಡ ಸಂಭವಿಸಿದೆ. ಬಿಎಚ್ ರೋಡ್ನ ಯೂನಿಯನ್ ಬ್ಯಾಂಕ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ರೌದ್ರಾವತಾರಕ್ಕೆ ಬ್ಯಾಂಕ್ನಲ್ಲಿದ್ದ ದಾಖಲೆ, ಪೀಠೋಪಕರಣ ಸೇರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ವಿಷಯ ತಿಳಿತಾ ಇದ್ದಂತೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿರುವ ಶಂಕೆ ವ್ಯಕ್ತವಾಗಿದೆ. ಶಿವಮೊಗ್ಗದ ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ಹಂದಿ ಮಾಂಸ ತಿನ್ನುವಂತೆ ಒತ್ತಾಯ ಮಾಡ್ತಾ ಇದ್ದ ಗೆಳೆಯನನ್ನ ಕೊಲೆಗೈಯಲಾಗಿದೆ. ದಾವಣಗೆರೆಯಲ್ಲಿ ಬಂಧಿಸಲಾದ ಶಂಕಿತ ಉಗ್ರನನ್ನ ಎನ್ಐಎ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ದಾವಣಗೆರೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಲಾಗಿದೆ. ಮಂಡ್ಯದಲ್ಲಿ ವಿಶೇಷ ಭೂಸ್ವಾಧೀನ ಅಧಿಕಾರಿ ಕಚೇರಿಯ ಪೀಠೋಪಕರಣ ಜಪ್ತಿ ಮಾಡಲಾಗಿದೆ. ದಾವಣಗೆರೆಯಲ್ಲಿ ಬಂಧಿತನಾಗಿರುವ ಶಂಕಿತ ಉಗ್ರನನ್ನ ಇಂದಿನಿಂದ ಎನ್ಐಎ ವಿಚಾರಣೆ ನಡೆಸಲಿದೆ. ಎನ್ಐಎ ಅಧಿಕಾರಿಗಳು ಬಂಧಿತ ಉಗ್ರ 21 ವರ್ಷದ ಸುಹೇಲ್ನ ಜನ್ಮ ಜಾಲಾಡಲಿದ್ದಾರೆ. ಹುಬ್ಬಳ್ಳಿಯ ಫೊರೆನ್ಸಿಕ್ ಲ್ಯಾಬ್ನಿಂದ ಶಂಕಿತನ ಮೊಬೈಲ್ ಬಗ್ಗೆ ವರದಿ ಬರುವ ನಿರೀಕ್ಷೆ ಇದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಶಂಕಿತ ಸುಹೇಲ್ನ ವಿಚಾರಣೆ ನಡೆಯಲಿದೆ. ಶಂಕಿತ ಉಗ್ರ ಸುಹೇಲ್ ಹರಿಹರದ ಕೆಲ ಮಸೀದಿಗಳಿಗೆ ತೆರಳಿ ನಮಾಜ್ ಮಾಡುತ್ತಿದ್ದ. ಇನ್ನಿಬ್ಬರು ಜಮೀರ್ ಮತ್ತು ಅಲ್ಲಾ ಭಕ್ಷ ಎಂಬ ದಾವಣಗೆರೆ ಮೂಲದ ಶಂಕಿತ ಉಗ್ರರು ತುಮಕೂರು ಪೊಲೀಸರ ವಶದಲ್ಲಿದ್ದಾರೆ. ಅವರು ನೀಡಿದ ಮಾಹಿತಿಯ ಮೇರೆಗೆ
ಸುಹೇಲ್ ಬಂಧನ ಮಾಡಲಾಗಿತ್ತು. ಆಳ ಸಮುದ್ರದಲ್ಲಿ ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿದ್ದು ಮೀನುಗಾರರನ್ನು ರಕ್ಷಣೆ ಮಾಡಲಾಗಿದೆ. ಪ್ರಕ್ಷುಬ್ಧ ಸಮುದ್ರದಲ್ಲಿ ಐಎಫ್ಬಿ ಮಂಜುಮಾತಾ ಮೀನುಗಾರಿಕಾ ದೋಣಿ ಮುಳುಗಡೆಯಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆ ಕಾರ್ಯಪ್ರವೃತ್ತರಾದ ಭಾರತೀಯ ಕರಾವಳಿ ಪಡೆ ಕಾರ್ಯಾಚರಣೆಗಿಳಿದಿದೆ. ಸಿಬ್ಬಂದಿ ರಿಮೋಟ್ ಆಪರೇಟೆಡ್ ಲೈಫ್ ಬಾಯ್ಗಳ ನೆರವಿನಿಂದ ದೋಣಿಯಲ್ಲಿ ಎಲ್ಲ 6 ಮಂದಿಯನ್ನ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯಲ್ಲಿ ಮೊಟ್ಟೆ ಸಾಗಿಸುತ್ತಿದ್ದ ವಾಹನ ಪಲ್ಟಿಯಾಗಿದೆ. ಸಾವಿರಾರು ಮೊಟ್ಟೆಗಳು ರಸ್ತೆ ಪಾಲಾಗಿವೆ. ವಾಹನದಲ್ಲಿದ್ದ ಅರ್ಧಕ್ಕೂ ಹೆಚ್ಚು ಮೊಟ್ಟೆಗಳು ಒಡೆದು ರಸ್ತೆ ಮೇಲೆ ಚೆಲ್ಲಾಪಿಲ್ಲಿಯಾಗಿವೆ. ಸ್ಥಳೀಯರು ಹಾಗೂ ಸಂಬಂಧಪಟ್ಟವರು ರಸ್ತೆ ಮೇಲೆ ಬಿದ್ದಿದ್ದ ಮೊಟ್ಟೆಗಳನ್ನು ತೆರವುಗೊಳಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಾಮಫಲಕಕ್ಕೆ ಅವಮಾನಿಸಿದ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಚಿಕ್ಕಮಲ್ಲನಹೊಳೆ ಗ್ರಾಮದಲ್ಲಿ ನಡೆದಿದೆ. ಕಳೆದ ತಡರಾತ್ರಿ ಕಿಡಿಗೇಡಿಗಳಿಂದ ಕೃತ್ಯ ನಡೆದಿದ್ದು ಬೆಳಗಿನ ಜಾವ ಘಟನೆ ಬೆಳಕಿಗೆ ಬಂದಿದೆ. ತಕ್ಷಣ ಸ್ಥಳದಲ್ಲಿ ಜಮಾಯಿಸಿದ ದಲಿತ ಮುಖಂಡರು ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೋ ಒಂದು ವೈಷಮ್ಯಗಳು ಇಟ್ಕೊಂಡು ಕೆಲವು ಊರಾಗೆ ಕಿಡಿಗೇಡಿಗಳು ನಮ್ಮ ಅಂಬೇಡ್ಕರ್ ಫಲಕಕ್ಕೆ ಸಗಣಿ ಎರಚಿ ಹೋಗಿದ್ದಾರೆ. ದಯವಿಟ್ಟು ಇದಕ್ಕೆ ಸೂಕ್ತವಾದ ಕ್ರಮಗಳು ತಗೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ನಿಡಘಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ದಲಿತರು ಪೂಜೆ ಸಲ್ಲಿಸಿದ್ದಾರೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ದಲಿತರು ದೇವಸ್ಥಾನ ಪ್ರವೇಶ ಮಾಡಿದ್ದಾರೆ. ತಹಶೀಲ್ದಾರ್, ಪೊಲೀಸರು, ಗ್ರಾಮಸ್ಥರ ಸಮ್ಮುಖದಲ್ಲಿ ದೇವಾಲಯ ಪ್ರವೇಶ ಮಾಡಿದ ದಲಿತರು ಪೂಜೆ ಸಲ್ಲಿಸಿದ್ದಾರೆ. ರೈತರಿಗೆ ಭೂ ಪರಿಹಾರ ನೀಡದಕ್ಕೆ ವಿಶೇಷ ಭೂಸ್ವಾಧೀನ ಅಧಿಕಾರಿ ಕಚೇರಿಯ ಪೀಠೋಪಕರಣ ಜಪ್ತಿ ಮಾಡಿರುವ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಹೇಮಾವತಿ ನಾಲೆ ನಿರ್ಮಾಣಕ್ಕೆ ಅಧಿಕಾರಿಗಳು ಕೆಆರ್ಪೇಟೆ ತಾಲೂಕಿನಲ್ಲಿ ಬೂಕನಕೆರೆ ಹೋಬಳಿಯ ಭೂಮಿ ವಶಪಡಿಸಿಕೊಂಡಿದ್ರು. 15 ವರ್ಷಗಳಾದರೂ ಜಮೀನಿಗೆ ಪರಿಹಾರ ನೀಡದ ಹಿನ್ನೆಲೆ ರೈತರು ಕೋರ್ಟ್ ಮೊರೆ ಹೋಗಿದ್ರು. ಪರಿಹಾರ ನೀಡುವಂತೆ ಕೋರ್ಟ್ ಆದೇಶಿಸಿದ್ರು. ಉಡಾಫೆ ತೋರಿದ್ದಕ್ಕಾಗಿ ಭೂಸ್ವಾಧೀನ ಅಧಿಕಾರಿ ಕಚೇರಿ ಪೀಠೋಪಕರಣ ಜಪ್ತಿ ಮಾಡಲಾಗಿದೆ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಅಕ್ರಮವನ್ನು ವಿಜಯಪುರ ಪೊಲೀಸರು ಬಯಲಿಗೆಳೆದಿದ್ದಾರೆ. ಕಾರ್ಖಾನೆಯ ಸಿಬ್ಬಂದಿಯಿಂದಲೇ ನಡೆದಿದ್ದ ಮಹಾ ಮೋಸ, 10.5 ಕೋಟಿಗೂ ಅಧಿಕ ಹಣಕಾಸಿನ ವಂಚನೆ ನಡೆದಿದೆ ಎನ್ನಲಾಗಿದೆ. ಕಬ್ಬಿನ ತೂಕದ ಬೋಗಸ್ ಬಿಲ್ ತಯಾರಿಸಿದ್ದ ಆರೋಪಿಗಳು 2020ರಿಂದ 26ರವರೆಗೆ ಅವ್ಯವಹಾರ ನಡೆಸಿ ಕಾರ್ಖಾನೆಗೆ ವಂಚನೆ ಮಾಡಿದ್ರು. ಈಗೇನು ಬೆಳೆದೇ ಇರುವಂಥ ರೈತರ ಹೆಸರಲ್ಲಿ ಕಬ್ಬು ಬಂದಿದೆ, ಕಬ್ಬು ಶುಗರ್ ಫ್ಯಾಕ್ಟ್ರಿಗೆ ಡಿಪಾಸಿಟ್ ಆಗಿದೆ ಅಂತ ಬಿಲ್ ಕ್ರಿಯೇಟ್ ಮಾಡಿ ಸುಮಾರು 12,34,00,000ವರೆಗೂ ಕೂಡ ಈ ದುಡ್ಡನ್ನು ಓವರ್ ಎ ಪೀರಿಯಡ್ ಆಫ್ 6 ಇಯರ್ಸು ಸುಮಾರು 93 ಅಕೌಂಟ್ಗಳಿಗೆ ತಮಗೆ ಬೇಕಾದಂಥವರ ಹೆಸರಲ್ಲಿ ಟ್ರಾನ್ಸ್ಫರ್ಸನ್ನು ಮಾಡಿರ್ತಾರೆ. ಬಾಗಲಕೋಟೆಯಲ್ಲಿ ಸರ್ಕಾರಿ ನೌಕರರ ಮತ್ತೊಂದು ಅಂಧ ದರ್ಬಾರ್ ಪ್ರಕರಣ ಬಯಲಿಗೆ ಬಂದಿದೆ. ಬಾಗಲಕೋಟೆ ನಗರಸಭೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಸಿಬ್ಬಂದಿ ಆಡಿದ್ದೇ ಆಟ, ಮಾಡಿದ್ದೇ ಕಾರುಬಾರು ಎನ್ನುವಂತಾಗಿದೆ. ಬಾಳಪ್ಪ ನಿಡಸೌಸಿ ಎಂಬ ಬಿಲ್ ಕಲೆಕ್ಟರ್ ಅಂಧ ದರ್ಬಾರ್ ನಡೆಸ್ತಾ ಇದ್ದು ತಾನು ಮಾಡಬೇಕಾದ ಕೆಲಸವನ್ನ ಹೊರಗಿನ ಯುವಕರಿಂದ ಮಾಡಿಸಿ ನಿಯಮ ಉಲ್ಲಂಘನೆ ಮಾಡಿದ್ದಾನೆ. ನಗರಸಭೆಗೆ ಈತನನ್ನು ನೇಮಿಸಿದ್ದು ಹೊರಗಿನವರು ಕಚೇರಿ ಕಾರ್ಯ ನಿಭಾಯಿಸುತ್ತಿರುವುದು ಕಂಡುಬಂದಿದೆ. ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ. ಜುಲೈ 2ರವರೆಗೆ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೋಗ್ ಫಾಲ್ಸ್ನಲ್ಲಿ ಯೂಟ್ಯೂಬರ್ ಹುಚ್ಚಾಟ ಮೆರೆದಿದ್ದು ಕೇಸ್ ದಾಖಲಾಗಿದೆ. ಬುದ್ಧಿವಾದ ಹೇಳಿದ್ದಕ್ಕೆ ಸರ್ಕಾರಿ ಶಾಲೆಗೆ ಬೆಂಕಿ ಇಟ್ಟ ಪ್ರಕರಣ ಸಂಬಂಧ ದುಷ್ಕರ್ಮಿಗಳ ವಿರುದ್ಧ ಇನ್ನೂ ಎಫ್ಐಆರ್ ದಾಖಲಾಗಿಲ್ಲ. ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಗಬ್ಬೂರ್ ಪೊಲೀಸರು ಮೀನಮೇಷ ಎಣಿಸುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಜೂನ್ 27ರಂದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗುಂಟ್ರಾಳ ಗ್ರಾಮದಲ್ಲಿ ಶಾಲೆಗೆ ನುಗ್ಗಿದ ಕಿಡಿಗೇಡಿಗಳು ಮಕ್ಕಳ ಸಮವಸ್ತ್ರ, ಪುಸ್ತಕಗಳಿಗೆ ಬೆಂಕಿ ಹಚ್ಚಿದ್ದು ಸುಟ್ಟು ಭಸ್ಮವಾಗಿತ್ತು. ಆದರೆ ಈ ಬಗ್ಗೆ ಖುದ್ದು ಶಾಲಾ ಎಸ್ಡಿಎಂಸಿ ಸದಸ್ಯರು ದೂರು ನೀಡಿದ್ರು. ಎಫ್ಐಆರ್ ದಾಖಲಿಸದೆ ಪೊಲೀಸರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. 8 ದಿನಗಳಿಂದ ಬಂದಾಗಿದ್ದ ತುಮಕೂರು ನಗರದ ಇಂದಿರಾ ಕ್ಯಾಂಟೀನ್ಗಳು ಮತ್ತೆ ಓಪನ್ ಆಗಿವೆ. TV9 ವರದಿ ಬಳಿಕ ಎಚ್ಚೆತ್ತ ತುಮಕೂರು ಮಹಾನಗರ ಪಾಲಿಕೆ ಹೊಸ ಟೆಂಡರ್ ಪೂರ್ಣವಾಗುವವರೆಗೂ ಇಂದಿರಾ ಕ್ಯಾಂಟೀನ್ ತಾತ್ಕಾಲಿಕ ನಿರ್ವಹಣೆಗೆ ಮುಂದಾಗಿದೆ. ಜಿಲ್ಲಾಡಳಿತ ಹಾಗೂ ಗುತ್ತಿಗೆದಾರರ ನಡುವಿನ ಸಂಘರ್ಷದಿಂದಾಗಿ ಇಂದಿರಾ ಕ್ಯಾಂಟೀನ್ ತಾತ್ಕಾಲಿಕವಾಗಿ ಬಂದ್ ಆಗಿತ್ತು. ಜೊತೆಗೆ ಕ್ಯಾಂಟೀನ್ ನಿರ್ವಹಣೆಗೆ ಪಾಲಿಕೆ ಹೊಸ ಟೆಂಡರ್ ಪ್ರಕ್ರಿಯೆ ಆರಂಭಿಸಿದೆ.
ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯ 4 ತಾಲೂಕಿನಲ್ಲಿ 36 ಗಂಟೆ ನಿರಂತರ ಮಳೆ ಸುರಿದಿದೆ. ಇದರ ಪರಿಣಾಮದಿಂದ ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿ ಸಂಪೂರ್ಣ ಜಲಾವೃತವಾಗಿದೆ. ಕುಮಟಾ ತಾಲೂಕಿನ ವಾಲಗಳಿ ಬಳಿ ದ್ವಿಚಕ್ರ ವಾಹನ ಸವಾರರು ಪರದಾಡುವಂತಾಗಿದೆ. ಇನ್ನೂ ಹೆಚ್ಚು ಮಳೆಯಾಗಿದ್ರೆ ಅಕ್ಕಪಕ್ಕದ ಮನೆ ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿ ಅಪಾರ ಹಾನಿಯಾಗುವ ಸಾಧ್ಯತೆ ಇದೆ. ಆದರೆ ಈಗ ಮಳೆ ಅಬ್ಬರ ಕಡಿಮೆಯಾಗಿದ್ದು ಸಮಸ್ಯೆ ತಪ್ಪಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಮುನ್ಸೂಚನೆ ನೀಡಲಾಗಿದ್ದು ಜುಲೈ 2ರವರೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ವ್ಯೂವ್ಸ್ಗಾಗಿ ಜೋಗ್ ಫಾಲ್ಸ್ನಲ್ಲಿ ಯೂಟ್ಯೂಬರ್ ಹುಚ್ಚಾಟ ಮೆರೆದಿದ್ದಾನೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಜೋಗಿನಕೊಪ್ಪ ಬಳಿಯ ಜೋಗ ಜಲಪಾತದ ರಾಜ ಫಾಲ್ಸ್ ಬಳಿ ಅಪಾಯಕಾರಿ ಕಲ್ಲು ಬಂಡೆ ಮೇಲೆ ಚಿತ್ರೀಕರಣ ಮಾಡಿದ್ದಾನೆ. ಹೀಗಾಗಿ ಜೋಗಿನಕೊಪ್ಪ ಮೂಲದ ಯೂಟ್ಯೂಬರ್ ಮೋಹನ ಶುಭಕರ ಗೌಡ, ಈತನ ಜೊತೆಗಿದ್ದ ಭರತ್ ಗೌಡ, ಮದನಗೌಡ ವಿರುದ್ಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಕ್ರಮವಾಗಿ ರಾಜ ಫಾಲ್ಸ್ನ ಕಲ್ಲು ಬಂಡೆ ಮೇಲೆ ಪ್ರವೇಶಿಸಿದ ಆರೋಪದ ಮೇಲೆ ಕೇಸ್ ದಾಖಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರಸಭೆ ಬೇಜವಾಬ್ದಾರಿತನದಿಂದ ರಸ್ತೆಯಲ್ಲಿ ವಾಹನ ಸಂಚರಿಸಲು ಅನಾನುಕೂಲವಾಗಿದೆ. ಗುಂಡಿಯಲ್ಲಿ ವಾಹನ ಸಿಲುಕಿ ಸವಾರರು ಪರದಾಡುವ ಹಾಗಾಗಿದೆ. ಗುಂಡಿಯಲ್ಲಿ ಹುದುಗಿ ಬಿದ್ದ ಜೀಪ್ ಮೇಲಕ್ಕೆ ಎತ್ತಲು ಚಾಲಕ ಒದ್ದಾಡಿದ ಘಟನೆ ನಡೆದಿದೆ. ಕಾರವಾರದ ಮಾಲಾದೇವಿ ಮೈದಾನದ ಬಳಿ ಪೈಪ್ಲೈನ್ ಅಳವಡಿಸಲು ಚೆನ್ನಾಗಿದ್ದ ರಸ್ತೆ ಅಗೆದಿದ್ದ ಗುತ್ತಿಗೆದಾರ ಬಳಿಕ ಅದಕ್ಕೆ ಮಣ್ಣು ಮುಚ್ಚದೆ ನಿರ್ಲಕ್ಷ್ಯ ತೋರಿದ್ದಾನೆ. ಬಾಯಿ ಚಪ್ಪರಿಸಿಕೊಂಡು ತಿನ್ನೋ ನೇರಳೆ ಹಣ್ಣಿನ ಬಗ್ಗೆ ಆಘಾತಕಾರಿ ವಿಚಾರವೊಂದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಕೇವಲ ಬೇಲಿ ಬದಿ ಬೆಳೆಸಲಾಗ್ತಿದ್ದ ನೇರಳೆಯನ್ನ ಕೋಲಾರ ರೈತರು ಪ್ರಮುಖ ಹಣ್ಣಿನ ಬೆಳೆಯ ರೂಪದಲ್ಲಿ ಬೆಳೆಯುತ್ತಿದ್ದಾರೆ. ಈ ಬಾರಿ ಅತಿ ಹೆಚ್ಚು ಫಸಲು ಬಂದು ಕೈತುಂಬ ಹಣ ಮಾಡಿದ್ದಾರೆ. ಆದರೆ ನೇರಳೆ ಫಸಲು ಹೆಚ್ಚಾದ್ರೆ ಬರಗಾಲ ಬರುತ್ತೆ ಅಂತ ಹಳ್ಳಿ ಕಡೆ ಮಾತಿದೆ. ಆದರೆ ಕಾಕತಾಳೀಯ ಎಂಬಂತೆ ಈ ಬಾರಿ ಜೂನ್ ತಿಂಗಳು ಮುಗಿದ್ರೂ ಮುಂಗಾರು ಮಳೆಯ ಸುಳಿವೇ ಇಲ್ಲದಂತಾಗಿದೆ. ಮುಂಗಾರು ಮಳೆಯ ಸುಳಿವಿಲ್ಲದೆ ಚಿತ್ರದುರ್ಗದ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಲ್ಲಿ ರೈತರು ಕೃಷಿ ಕಾಯಕದ ಜೊತೆಗೆ ಜಾನುವಾರು ಸಾಕಣೆಯನ್ನೇ ಪ್ರಮುಖ ಕಸುಬಾಗಿಸಿಕೊಂಡಿದ್ದಾರೆ. ಆದರೆ ಈ ವರ್ಷ ಮಳೆರಾಯ ಮತ್ತೆ ಕೋಟೆನಾಡಿನ ಮೇಲೆ ಮುನಿಸು ತೋರಿದ್ದಾನೆ. ಹೀಗಾಗಿ ಎಲ್ಲೆಡೆ ನೀರು, ಮೇವಿಗೆ ಕೊರತೆ ಕಂಡು ಬಂದಿದೆ. ಕುರಿ, ಮೇಕೆ, ಎತ್ತು, ಎಮ್ಮೆ, ಹಸು ಕರುಗಳು ಸಮರ್ಪಕ ನೀರಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕಳಪೆ ಈರುಳ್ಳಿ ಬಿತ್ತನೆ ಬೀಜ ಪೂರೈಕೆ ವಿಚಾರವಾಗಿ ರೈತರ ಹೊಲಕ್ಕೆ ಧಾರವಾಡ ತೋಟಗಾರಿಕಾ ವಿವಿ ವಿಜ್ಞಾನಿಗಳು ಭೇಟಿ ನೀಡಿದ್ದಾರೆ. ಪಂಚಗಂಗಾ ಕಂಪನಿಯ ಕಳಪೆ ಬಿತ್ತನೆ ಬೀಜದ ಬಗ್ಗೆ TV9 ವಿಸ್ತೃತ ವರದಿ ಬಿತ್ತರಿಸಿತ್ತು.